ಸ್ನೇಹಿತರೆ, ಉಡುಪಿ ಜಿಲ್ಲೆಯ ಶ್ರೀ ಕ್ಷೇತ್ರ ಮಂದಾರ್ತಿಯಲ್ಲಿ ತಾಯಿ ದುರ್ಗಾ ಪರಮೇಶ್ವರಿ ದೇವಿಯು ಹೇಗೆ ನೆಲೆ ನಿಂತಳು ಎಂದು ಈ ವಿಡಿಯೋದಲ್ಲಿ ಸ್ಕಿಪ್ ಮಾಡದೆ ನೋಡಿ. ಬಹಳ ಹಿಂದೆ ರಾಜ ಶಂಖಚೂಡನು ನಾಗಲೋಕವನ್ನು ಆಳುತ್ತಿದ್ದನು. ಅವನಿಗೆ ದೇವರತಿ, ನಾಗರತಿ, ಚಾರುರತಿ, ಮಂದರತಿ ಮತ್ತು ನೀಲಾರತಿ ಎಂಬ 5 ಹೆಣ್ಣು ಮಕ್ಕಳಿದ್ದರು. ಒಮ್ಮೆ ಅವರು ಶಿವನ ಮಗನಾದ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಮದುವೆಯಾಗುವ ಹಂಬಲದಿಂದ ಕೈಲಾಸಕ್ಕೆ ಹೋದರು. ಈ 5 ರಾಜಕುಮಾರಿಯರನ್ನು ದಾರಿಯಲ್ಲಿ ನಂದಿ ತಡೆದು ಹಾವುಗಳಾಗುವಂತೆ ಶಪಿಸಿದನು. ತಕ್ಷಣವೇ ಅವರು ಹಾವುಗಳಾಗಿ ರೂಪಾಂತರಗೊಂಡು ಭೂಮಿಗೆ ಬಿದ್ದರು. ಸಹ್ಯಾದ್ರಿ ಘಾಟ್ಗಳಲ್ಲಿ ಅಲೆದಾಡುತ್ತಿದ್ದ ವ್ಯಾಘ್ರವಾದ ಮಹರ್ಷಿ ಕಾಡಿನ ಬೆಂಕಿಯಲ್ಲಿ ಸಿಕ್ಕಿಬಿದ್ದ ಈ 5 ಹಾವುಗಳನ್ನು ನೋಡಿ ತನ್ನ ದೈವಿಕ ಒಳನೋಟದಿಂದ ಅವುಗಳ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದನು. ಅವರು 5 ರಾಜಕುಮಾರರಿಗೆ ಅವರ ಶಾಪವನ್ನು ಕಾಲಕ್ರಮೇಣ ಒಬ್ಬ ರಾಜನು ತೆಗೆದುಹಾಕುತ್ತಾನೆ ಎಂದು ಹೇಳಿದರು. ಏತನ್ಮಧ್ಯೆ ಸಹ್ಯಾದ್ರಿ ಪರ್ವತಗಳಲ್ಲಿ ವೇಷ ಧರಿಸಿ ಅಲೆದಾಡುತ್ತಿದ್ದ ಅವಂತಿ ದೇವವರ್ಮನ ರಾಜನು ಈ 5 ಹಾವುಗಳನ್ನು ನೋಡಿ ಅವುಗಳನ್ನು ರಕ್ಷಿಸಲು ನಿರ್ಧರಿಸಿದನು. ಅವನು ಹಾವುಗಳನ್ನು ಬಟ್ಟೆಯ ತುಂಡಿನಿಂದ ಸುತ್ತಿ ಪಶ್ಚಿಮಕ್ಕೆ ಪ್ರಯಾಣಿಸಲು ಪ್ರಾರಂಭಿಸಿದನು. ಹಾವುಗಳು ಬಟ್ಟೆಯ ಹೊದಿಕೆಯಿಂದ ಜಾರಿ ಹತ್ತಿರದ ಗೆದ್ದಲು ಬೆಟ್ಟವನ್ನು ತಲುಪಿದರು. ಮಂದಾರ್ತಿ ಎಂದು ಕರೆಯಲ್ಪಡುವ ಹಾವುಗಳಲ್ಲಿ ಒಂದು ಕಾಡಿನ ಒಂದು ಭಾಗವನ್ನು ತಲುಪಿತು. ಅದು ನಂತರ ಮಂದಾರ್ತಿ ಎಂದು ಕರೆಯಲ್ಪಟ್ಟಿತು. ಒಮ್ಮೆ ರಾಜ ದೇವವರ್ಮನ ಕನಸಿನಲ್ಲಿ ಕಾಣಿಸಿಕೊಂಡ ನಾಗಕನ್ನಿಕೆಯರು ರಾಜಾದಿತ್ಯನ ಏಕೈಕ ರಾಜಕುಮಾರಿ ಜಲಜಾಕ್ಷಿ ಅಪಾಯದಲ್ಲಿದ್ದಾರೆಂದು ತಿಳಿಸಿದರು. ದೇವವರ್ಮ ಕೂಡಲೇ ರಾಜಕುಮಾರಿಯರನ್ನು ಅಪಾಯದಿಂದ ರಕ್ಷಿಸಿದನು. ಇದರಿಂದ ಹೇಮಾದ್ರಿಯ ರಾಜಾದಿತ್ಯನು ಬಹಳ ಸಂತೋಷಗೊಂಡು ತನ್ನ ಮಗಳು ಜಲಜಾಕ್ಷಿಯನ್ನು ದೇವವರ್ಮನಿಗೆ ಮದುವೆ ಮಾಡಿಕೊಟ್ಟು ಹೇಮಾದ್ರಿಯ ರಾಜನನ್ನಾಗಿ ಸಿಂಹಾರೋಹಣ ಮಾಡಿದನು. ಒಮ್ಮೆ ರಾಣಿ ಜಲಜಾಕ್ಷಿಯನ್ನು ವ್ಯಾಘ್ರಪಾದ ಮುನಿ ಮತ್ತು ತಪಾಸಿಕ ಸ್ವಭಾವದ ಕಿರಾತ ಸ್ತ್ರೀಯ ಮಿಲನದಿಂದ ಜನಿಸಿದ ಮಹಿಷ ಎಂಬ ರಾಕ್ಷಸನು ನೋಡಿದನು. ಕಾಮಭರಿತನಾಗಿದ್ದ ಮಹಿಷನು ರಾಣಿಯ ಮೇಲೆ ತನ್ನ ದುಷ್ಟ ಕಣ್ಣುಗಳನ್ನು ಹಾಕಿದನು. ಅವನು ಅವಳನ್ನು ಮದುವೆಯಾಗುವ ಬಯಕೆಯನ್ನು ವ್ಯಕ್ತಪಡಿಸಿದನು. ರಾಣಿ ಅವನನ್ನು ವಿರೋಧಿಸಿದಾಗ ಅವನು ಕೋಪಗೊಂಡು ಅವಳನ್ನು ಬಲವಂತವಾಗಿ ಮತ್ತು ಹಿಂಸೆಯಿಂದ ವಶಪಡಿಸಿಕೊಳ್ಳಲು ಪ್ರಯತ್ನಿಸಿದನು. ಆದರೆ ಮಹಿಷ ಮಾಡಿದ ಎಲ್ಲ ಪ್ರಯತ್ನಗಳು ಫಲ ನೀಡಿದವು. ತೀವ್ರವಾಗಿ ನೋಯಿಸಿ ದುಃಖಿತಳಾದ ರಾಣಿ ಜಲಜಾಕ್ಷಿ ತನ್ನ ಅರಮನೆಗೆ ಹೋಗಿ ತನ್ನ ಪತಿ ದೇವವರ್ಮನಿಗೆ ಕಥೆಯನ್ನು ಹೇಳಿದಳು. ನಂತರ ಇಬ್ಬರು ಸುದೇವ ಮುನಿಯ ಆಶ್ರಮದಲ್ಲಿ ಆಶ್ರಯ ಪಡೆಯಲು ನಿರ್ಧರಿಸಿದರು. ನಂತರ ರಾಜ ದಂಪತಿಗಳಿಗೆ ಆಶ್ರಯ ನೀಡಿದ್ದಕ್ಕಾಗಿ ಮಹಿಷನು ಮುನಿಯ ಮೇಲೆ ಕೋಪಗೊಂಡು ಮಹೋದರ ಎಂಬ ರಾಕ್ಷಸನನ್ನು ಅವನ ಆಶ್ರಮದ ಮೇಲೆ ದಾಳಿ ಮಾಡಲು ಕಳುಹಿಸಿದನು. ಸುದೇಹ ಮುನಿ ಋಷಿಯ ಅತೌಕಿಕ ಶಕ್ತಿಗಳನ್ನು ಹೊಂದಿದ್ದ ಮಹಾನ್ ತಪಸ್ವಿಯಾಗಿದ್ದನು. ಅವನು ತಮ್ಮ ಆಶ್ರಮ ಮತ್ತು ರಾಜ ದಂಪತಿಯನ್ನು ಮಹೋದರರಿಂದ ರಕ್ಷಿಸುವಂತೆ ತಾಯಿ ದುರ್ಗೆಯನ್ನು ಪ್ರಾರ್ಥಿಸಿದರು. ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಗೆದ್ದಲು ಬೆಟ್ಟವು ರಾಕ್ಷಸನ ಮುಂದೆ ಕಾಣಿಸಿಕೊಂಡು ಅವನು ಬಳಸಿದ ಎಲ್ಲ ಆಯುಧಗಳನ್ನು ನುಂಗಿತು. ಮಹಿಷನು ಸ್ವತಃ ಮುನಿಯ ವಿರುದ್ಧ ಹೋರಾಡಲು ಪ್ರಾರಂಭಿಸಿದಾಗ ರಾಜ ದಂಪತಿಗಳು ದೈವಿಕ ತಾಯಿ ದುರ್ಗೆಯನ್ನು ರಕ್ಷಣೆಗಾಗಿ ಪ್ರಾರ್ಥಿಸಿದರು. ನಂತರ ಅವಳು ತನ್ನ ಎಲ್ಲ ಶಕ್ತಿ ಮತ್ತು ವೈಭವದಿಂದ ಕಾಣಿಸಿಕೊಂಡಳು ಮತ್ತು ದೈವಿಕ ಶಕ್ತಿಗಳನ್ನು ವೀರಭದ್ರ, ಹೈಗುಳಿ, ಕಲ್ಲುಕುಟಿಕ, ಬೊಬ್ಬರಿಯರಿಗೆ ಎಲ್ಲರನ್ನೂ ರಾಕ್ಷಸರನ್ನು ನಾಶ ಮಾಡಲು ಆದೇಶಿಸಿದಳು. ಕೊನೆಗೆ ರಾಕ್ಷಸ ಮಹಿಷನು ದೈವಿಕ ತಾಯಿಗೆ ಶರಣಾದನು, ಪೂಜಿಸಲ್ಪಟ್ಟ ವರವನ್ನು ಬೇಡಿಕೊಂಡನು ಮತ್ತು ಕೆಂಡ ಸೇವೆ ಮಾಡುವ ಭಕ್ತರಿಗೆ ಹೇರಳವಾದ ಪ್ರತಿಫಲ ದೊರೆಯಬೇಕು. ನಂತರ ಮಹಿಷನು ತನ್ನ ಆತ್ಮವನ್ನು ದೈವಿಕ ತಾಯಿಯ ಪಾದಗಳಲ್ಲಿ ಅರ್ಪಿಸಿದನು. ಸುದೇವ ಋಷಿ ಮತ್ತು ರಾಜ ದಂಪತಿಗಳು ದುರ್ಗಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು. ನಂತರ ತಾಯಿ ದುರ್ಗೆಯನ್ನು ತನ್ನ ಎಲ್ಲ ಶಕ್ತಿಯೊಂದಿಗೆ ಇಲ್ಲಿ ಮಂದಾರ್ತಿಯಲ್ಲಿ ದುರ್ಗಾ ಪರಮೇಶ್ವರಿಯಾಗಿ ಪ್ರಕಟವಾಗುವುದಾಗಿ ಭರವಸೆ ನೀಡಿ ಆಶೀರ್ವದಿಸಿದರು. ನಂತರ ದೇವವರ್ಮನು ವಾರಾಹಿ ನಂದಿಯನ್ನು ದುರ್ಗಾದೇವಿಯ ವಿಗ್ರಹವನ್ನು ಕನಸಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಮಾರ್ಗದರ್ಶನದಲ್ಲಿ ಕಂಡುಕೊಂಡರು.
ಮತ್ತು ಅದನ್ನು ಭಕ್ತಿಯಿಂದ ಪ್ರತಿಷ್ಠಾಪಿಸಿದರು. ನೋಡಿದಿರಲ್ಲ ಸ್ನೇಹಿತರೆ, ಹೀಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.